ಕೇಂದ್ರದ ಬಜೆಟ್ ಮಂಡಿಸ್ತಿದ್ದಾರೆ. ನಮ್ಮ ಒಂದು ಕರಾವಳಿ ಭಾಗದವರ ಒಂದು ನಿರೀಕ್ಷೆ ಇದೆ. ಹೆಜಮಾಡಿಯಲ್ಲಿ ಆಗಿರತಕ್ಕಂತಹ ಈಗ ಕೆಲಸ ನಡೆಯತಕ್ಕಂತಹ ಒಂದು ಬಂದರು ಇದೆ. ಅದು ಉತ್ತಮ ರೀತಿಯಲ್ಲಿ ಅದಕ್ಕೆ ಇನ್ನಷ್ಟು ಅನುದಾನವನ್ನು ಒದಗಿಸಿಕೊಂಡು ಉತ್ತಮ ರೀತಿಯಲ್ಲಿ ಒಂದು ಮಾದರಿ ಬಂದರನ್ನಾಗಿ ಮಾಡಿಸಬೇಕಂತೇಳಿ ನಮ್ಮ ನಿರೀಕ್ಷೆ ಇದೆ. ಅದೇ ರೀತಿ ನಮ್ಮ ದೇಶದಲ್ಲೇ 2ನೇ ಸ್ಥಾನ ಇರತಕ್ಕಂತಹ ಬಂದರು ಮಲ್ಪೆ ಬಂದರು, ಅಲ್ಲಿ ಕೂಡ ಉತ್ತಮ ರೀತಿಯಲ್ಲಿ ಇನ್ನೂ ಕೂಡ ಒಂದು 2ನೇ ಹಂತದ ಕಾಮಗಾರಿ ನಡೆದಿದೆ. ಇನ್ನು 3ನೇ ಹಂತದ ಕಾಮಗಾರಿಗೆ ಆದಷ್ಟು ಒಂದು ನಾಳಿನ ಬಜೆಟಲ್ಲಿ ಅನುದಾನವನ್ನು ಒದಗಿಸಿಕೊಡಬೇಕಾಗಿ ನಮ್ಮ ನಿರೀಕ್ಷೆ ಇದೆ. ಅದೇ ರೀತಿ ನಮಗೆ ಈ ರೈಲ್ವೆ ಸಂಪರ್ಕ ಬಹಳಷ್ಟು ನಾವು ಉಡುಪಿ ಮಂಗಳೂರಿನವರು ರೈಲ್ವೆ ಸಂಪರ್ಕದಲ್ಲಿ ಬಹಳಷ್ಟು ಒಂದು ಹಿಂದೆ ಇದ್ದೇವೆ. ನಮಗೆ ಬೆಂಗಳೂರಿಗೆ ಇರತಕ್ಕಂತಹ ಒಂದು ರೈಲ್ವೆ ಸಂಪರ್ಕವನ್ನು ಇನ್ನಷ್ಟು ಉತ್ತಮ ರೀತಿಗೊಳಿಸಬೇಕು. ಇನ್ನೊಂದು ಬೆಂಗಳೂರಿಗೆ ಒಂದು ದಿವಸಕ್ಕೆ ಒಂದು 2 ರೈಲು ಮಾರ್ಗ ರಚಿಸಿ 2 ರೈಲು ಉಡುಪಿಯಿಂದ ಬೆಂಗಳೂರಿಗೆ ಬಿಡುವಂತಹ ಒಂದು ಕಾರ್ಯವಾಗಬೇಕೆಂದು ನಮ್ಮ ಒಂದು ಬೇಡಿಕೆ ಇದೆ. ನಮ್ಮ ನಿರೀಕ್ಷೆಯೂ ಇದೆ ನಾಳೆ NH ಮತ್ತು ರಾಷ್ಟ್ರೀಯ ಹೆದ್ದಾರಿ ಭಾಗ ಈಗ ಕೆಲವೊಂದು ಕಡೆ ನಮ್ಮ NH 66 ಈ ಭಾಗದಲ್ಲಿ ಕೆಲವೊಂದು ಕಡೆ ಅಂಡರ್ ಪಾಸ್ ಆಗಲಿಕ್ಕಿದೆ, ಫ್ಲೈಓವರ್ ಆಗಲಿಕ್ಕಿದೆ. ಈಗ ಅಷ್ಟೇ ನಮ್ಮ ಕಡಪಾಡಿಯ ಅಂಡರ್ ಪಾಸನ್ನು ಕೆಲಸ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದಾರೆ. ಅದರಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಬರೀ ಒಂದು 500 ಮೀಟರ್ ಉದ್ದದ್ದು ಮಾತ್ರ ಅಂಡರ್ ಪಾಸ್ ಮಾಡ್ತಿದ್ದಾರೆ. ಅದು ಒಂದು ಸೂಕ್ತವಾದ ಇದಲ್ಲ. ಅದಕ್ಕೆ ಇನ್ನಷ್ಟು ಅನುದಾನವನ್ನು ಒದಗಿಸಿ ಕಡಪಾಡಿಯಿಂದ ಆಗುವ ಅಂಡರ್ ಪಾಸನ್ನು ಅದನ್ನು ಒಂದು ಫಾರೆಸ್ಟ್ ಗೇಟ್ ತನಕ ಒಂದು ತಗೊಂಡು ಬರಬೇಕಂತೇಳಿ ನಮ್ಮದೊಂದು ಅನಿಸಿಕೆ ಗ್ರಾಮದ ಜನರದ್ದೆಲ್ಲ ಇದೆ. ಬಟ್ ಅದು ಅನುದಾನ ಸಾಕಾಗ್ತಿಲ್ಲ ಅಂಥೇಳಿ ಇಂಜಿನಿಯರ್ಸ್ ಮತ್ತು ಕಾಂಟ್ರಾಕ್ಟ್ಸ್ ಹೇಳ್ತಿದ್ದಾರೆ. ಮುಂದಿನ ದಿವಸದಲ್ಲಿ ಅದಕ್ಕೆ ಇನ್ನಷ್ಟು ಅನುದಾನವನ್ನು ಒದಗಿಸಿ ಒಂದು 200 ಮೀಟ್ರ್ ಉದ್ದ ಆದರೂ ಒಂದು ಅಂಡರ್ ಪಾಸ್ ಆಗಬೇಕಂತ ನಮ್ಮ ಬೇಡಿಕೆ ಹೊಂದಿದೆ.